ಮೀನರಾಶಿ 2026 ಯುಗಾದಿ ವರ್ಷ ಭವಿಷ್ಯ. ಈಗಾಗಲೇ ಮೀನರಾಶಿಯವರಿಗೆ ಜನ್ಮ ಶನಿ ಮತ್ತು ಅದರ ಜೊತೆಗೆ ಗುರುಬಲ ಇಲ್ಲ, ರಾಷ್ಟ್ರಾಧಿಪತಿ ಚತುರ್ಭಾವದಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಆರ್ಥಿಕ ಸಂಕಷ್ಟಗಳಿಗೆ ದಾರಿ ಕೊಡುವಂಥದ್ದು ಅಂತ ಹೇಳ್ಬೋದು. ಬೇಡವಾದಂಥ ಸಮಸ್ಯೆಗಳು ಹುಡುಕೊಂಡು ನಿಮ್ಮ ಹತ್ರ ಬರುವಂಥದ್ದಿರುತ್ತೆ, ಧನ ನಷ್ಟವನ್ನು ಉಂಟು ಮಾಡುವಂಥದ್ದಿರುತ್ತೆ, ಅತಿ ಆಸೆಗಳಿಗೆ ಒಳಗಾಗುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದಿರುತ್ತೆ. ಸ್ವಲ್ಪ ಯುಗಾದಿಯ ನಂತರ ಜೂನ್ 1ರ ತನಕ ಬಹಳ ಹುಷಾರಾಗಿರಬೇಕಾಗುತ್ತೆ. ಒಂದಷ್ಟು ಬೇಡವಾದಂಥ ಸಮಸ್ಯೆಗಳು ಕೋರ್ಟು ಕಚೇರಿ ಅಥವಾ ಯಾವುದೋ ದಾರಿಯಲ್ಲಿ ಹೋಗುವಂಥ ಸಮಸ್ಯೆನೂ ಮೈ ಮೇಲೆ ಬರುವಂಥದ್ದಿರುತ್ತೆ. ಆರೋಗ್ಯದ ಮೇಲೆ ಒಂದಷ್ಟು ಪರಿಣಾಮಗಳು ಬೀಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು ಗುರು ಜೂನ್ 1ರ ನಂತರ ನಾವು ಈ 4ನೇ ಮನೆಯಲ್ಲಿದ್ದಂತಹ ಗುರು ಒಂದಷ್ಟು ಫಲಗಳು ಹೇಗೆ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ, ಪಂಚಮ ಸ್ಥಾನಕ್ಕೆ ಹೋದಾಗ ಸಂಪೂರ್ಣವಾದಂಥ ಗುರುಬಲ ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂತಹ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಚೆನ್ನಾಗಾಗುವಂಥದ್ದು ಇರುತ್ತೆ. ಪಂಚಮ ಸ್ಥಾನ ಗುರು ಪರಮೋಚ್ಚ ಸ್ಥಾನಕ್ಕೆ ರಾಷ್ಟ್ರಾಧಿಪತಿ ಹೋದಾಗ ಒಂದಷ್ಟು ಶುಭ ಕಾರ್ಯಗಳು ಆಗಬಹುದು. ಬಿಸ್ನೆಸ್ ವ್ಯವಹಾರದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಕಾಣುವಂಥದ್ದಿರುತ್ತೆ. ಶುಭ ಕಾರ್ಯಗಳು ಹೆಚ್ಚು ನಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಅದರಲ್ಲಿ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನುವಂಥವ್ರಿಗೆ ಉತ್ತಮವಾದಂಥ ದಿನಗಳು ಅಂತ ಹೇಳ್ಬೋದು. ಒಂದಷ್ಟು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಪಂಚಮ ಸ್ಥಾನ ಚತುರ್ಭಾವದಲ್ಲಿ ಗುರು ಜೊತೆ ಕುಜ ಏನಾದರೂ ಇತ್ತು ಅಂದರೆ ಒಂದಷ್ಟು ಸ್ವಂತ ಮನೆ, ಒಂದಷ್ಟು ಸೈಟು ಆಗ್ಬೋದು, ಒಂದಷ್ಟು ಭೂಮಿಯನ್ನು ಖರೀದಿ ಮಾಡುವಂತಹ ಯೋಗವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಜೂನ್ ನಂತರ ಮೀನರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ. ಜನ್ಮ ಶನಿ ಇದ್ದರೂ ಸಹ ಯಾವುದೇ ರೀತಿಯಾದಂಥ ಅಷ್ಟು ತೊಂದರೆಗಳು ಆಗುವಂಥದ್ದು ಇರೋದಿಲ್ಲ. ಯಾಕಂದರೆ ಶನಿ ಈ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಇಡೀ ವರ್ಷ ಯುಗಾದಿಯಿಂದ ಯುಗಾದಿ ತನಕ ಶನಿ ಮೀನರಾಶಿಯಲ್ಲೇ ಇರುವಂಥದ್ದು ಇರುತ್ತೆ. ಜನ್ಮ ಶನಿಯಾಗಿ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡುವಂಥದ್ದು ಕಂಡು ಬರುತ್ತೆ. ಆದರೆ ಯಾವಾಗ ಗುರು ಬದಲಾವಣೆ ಆಗುತ್ತೋ ಅದರಿಂದ ಒಂದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಅದರ ಜೊತೆಗೆ ಚತುರ್ಭಾವದಲ್ಲಿ ಕುಜ ಬದಲಾವಣೆ ಬಲಹೀನನಾಗಿದ್ದಾಗ ಒಂದಷ್ಟು ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿ ನೆಮ್ಮದಿ ಕಳಿಸ್ಕೊಳ್ಳುವಂಥದ್ದು ಇರುತ್ತೆ. ಒಂದಷ್ಟು ಕಿರಿಕಿರಿ ಮಾಡಿಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು ಬರ್ಬೋದು. ಇನ್ನು ಸೆಪ್ಟೆಂಬರ್ 18ರ ನಂತರ ಕುಜ ನೀಚ ಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಇದ್ದಂತಹ ಗುರು ಜೊತೆ ಸಂಯೋಗ ಆಯಿತು ಅಂತ ಹೇಳಿದ್ರೆ ಒಂದಷ್ಟು ಸಮಸ್ಯೆಗಳು, ಕುಜ ಒಂದೇ ಗ್ರಹ ಇದ್ದರೆ ಭೂಮಿಯಿಂದ ನಷ್ಟ ಸಮಸ್ಯೆಗಳು ಬರುತ್ತೆ. ಆದರೆ ಗುರು ರಾಷ್ಟ್ರಾಧಿಪತಿಯ ಜೊತೆ ಸಂಯೋಗ ಆಯಿತು ಅಂದರೆ ಒಂದಷ್ಟು ಒಳ್ಳೆ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಮತ್ತು ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಉದ್ಯೋಗದ ವಿಚಾರದಲ್ಲಿ ಸಮಸ್ಯೆಗಳಿದ್ದರೆ ನಿವಾರಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಮತ್ತೊಮ್ಮೆ ಗುರು ಬದಲಾವಣೆ ಆಗುತ್ತೆ. ಯಾವಾಗಲೂ ಅಷ್ಟೇ ಗುರುಗ್ರಹ 365 ದಿನಕ್ಕೆ ಒಂದು ಸತಿ, ಅಂದರೆ ವರ್ಷಕ್ಕೆ ಒಂದು ಸತಿ ಗುರು ಬದಲಾವಣೆ ಆಗುವಂತಹದ್ದು ಈ 2026 ಯುಗಾದಿ ಅಂತ ನಾವು ನೋಡೋಕೆ ಹೋದರೆ ವರ್ಷ ಭವಿಷ್ಯದಲ್ಲಿ 2 ಸಾರಿ ಗುರುಗ್ರಹ ಬದಲಾವಣೆ ಆಗುತ್ತೆ. ಸೊ ಈ ಜೂನ್ 1ನೇ ತಾರೀಕು ಗುರು ಬದಲಾವಣೆ ಆದರೆ ಈ ಮೀನರಾಶಿಯವರಿಗೆ ಒಳ್ಳೆ ಫಲಗಳು ಇರುತ್ತೆ, ಏನೂ ತೊಂದರೆ ಇರಲಿಲ್ಲ. ಆದರೆ ಅಕ್ಟೋಬರ್ 31ನೇ ತಾರೀಕು ಮತ್ತೆ ಗುರು ಬದಲಾವಣೆ ಆಗೋದ್ರಿಂದ ಅದು ಒಂದಷ್ಟು ತಾತ್ಕಾಲಿಕವಾಗಿ ಬದಲಾವಣೆ ಆಗುವಂಥದ್ದು ಇರುತ್ತೆ. ಒಂದು 2-3 ತಿಂಗಳು ಫಲ ಆ ಥರ ಇರುತ್ತೆ. ಅದು 6ನೇ ಮನೆಗೆ ಗುರು ಬದಲಾವಣೆ ಆಗೋದ್ರಿಂದ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗಬಹುದು. ಒಂದಷ್ಟು ಡಿಸೆಂಬರ್ 2ನೇ ತಾರೀಕುವರೆಗೂ ನಾವು ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದರೆ ಏನೋ ಒಂದಷ್ಟು ಖರ್ಚುಗಳು ಆಗ್ತಾ ಇರುತ್ತೆ. ನಂತರ ರಾಹು ಬದಲಾವಣೆ ಆಗುತ್ತೆ, ರಾಹುಕೇತುಗಳು ಬದಲಾವಣೆ ಆಗುವಂಥದ್ದು ಇಲ್ಲಿ ನೋಡಬಹುದು. ಮತ್ತು ಯಾವಾಗ ರಾಹು ಬದಲಾವಣೆ ಆಗ್ತಾನೆ, ಏಕಾದಶ ಸ್ಥಾನಕ್ಕೆ ರಾಹು, ಪಂಚಮ ಸ್ಥಾನದಲ್ಲಿ ಕೇತು ಬದಲಾವಣೆ, ಒಂದಷ್ಟು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಬರಬೇಕಾಗಿರುವಂಥದ್ದು ಸರಿಯಾದಂಥ ಸಮಯಕ್ಕೆ ಬರೋದಿಲ್ಲ. ಹಣದ ವ್ಯವಹಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆ ವಹಿಸಿದ್ರೆ ಬಹಳ ಉತ್ತಮವಾಗಿರುತ್ತೆ. ಇನ್ನು 2027 ಯುಗಾದಿ ಅಂತ ನಾವು ಹೊಸ ಯುಗಾದಿ ಬರುವಂಥವ್ರಿಗೂ ನಾವು ನೋಡೋಕೆ ಹೋದರೆ ಒಂದಷ್ಟು ಪಂಚಮ ಸ್ಥಾನಕ್ಕೆ ಮತ್ತೆ ಗುರು ಬದಲಾವಣೆ ಆಗೋದ್ರಿಂದ ಒಂದಷ್ಟು ಶುಭ ಕಾರ್ಯಗಳನ್ನು ನೋಡಬಹುದು. ಏನಾದರೂ ಮದುವೆ ಸಮಾರಂಭಗಳು ಬರೋ ವರ್ಷ ಮಾಡೋಣ 2027 ಅಂತ ಹೇಳಿದ್ರೆ ಯುಗಾದಿಯ ಒಳಗಡೆ ಏನಾದರೂ ಒಂದು ಒಳ್ಳೆಯ ಸಂಬಂಧಗಳು ಕೂಡ ಬರುವಂಥದ್ದಿರುತ್ತೆ. ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಒಟ್ಟಾರೆ ಯುಗಾದಿಯಿಂದ ಯುಗಾದಿ ವರ್ಷ ಭವಿಷ್ಯ ಅಂತ ಮೀನರಾಶಿವರೆಗೆ ನೋಡೋಕೆ ಹೋದರೆ ಜನ್ಮ ಶನಿ ಇದ್ದರೂ ಸಹ ಪಂಚಮ ಸ್ಥಾನದ ಗುರು ಫಲ ಏನಾಗುತ್ತೆ, ಒಂದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ